ನಮಸ್ಕಾರ ಗುರು. ಎಲ್ಲಿ ನೋಡಿದ್ರು ಆರ್ ಸಿ ಬಿ ಗುರು. ಎಲ್ಲಿ ನೋಡಿದ್ರು ಬರೀ RCB ಬಗ್ಗೆನೇ ಟಾಕ್ಸಿಕ್ ಕ್ರಿಯೇಟ್ ಆಗ್ತಾ ಇದೆ. RCB ಮೇಂಟೈನ್ ಮಾಡ್ತಾ ಇದೆ. ಪ್ಲೇಯರ್ಸ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ವಿರಾಟ್ ಕೊಹ್ಲಿ ಮೇಲೆ ಆಗ್ತಿದ್ದಾರೆ ಅಂತ ಫ್ಯಾನ್ಸ್ ಫುಲ್ ತಲೆ ಕೆಡ್ಕೊಬಿಟ್ಟಾರೆ ಗುರು. ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ನಿಜವಾಗ್ಲೂ ಗುರು, RCB ಫ್ಯಾನ್ಸ್ಗೆ ಒಂದು ಮಾತು ಹೇಳ್ತೀನಿ, ಸುಮ್ಮನೆ ಸ್ಟೇಡಿಯಂಗೆ ಹೋಗೋ ಬದಲು RCB ಮ್ಯಾನೇಜ್ಮೆಂಟ್ ಹೇಳಿ ಸಾಕಾಯ್ತು ಆಲ್ರೆಡಿ. ನಿಮಗೆ ಸುಮ್ಮನೆ ತೊಗೊಂಡು ತಲೆ ಮೇಲೆ ಏನಾದರೂ ಆಗಿ ಬಂದುಬಿಡಿ, ಬೇರೆ ಮ್ಯಾನೇಜ್ಮೆಂಟರು ಬರಲಿ ಅಂತ. ತುಂಬ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ನೀವು RCB ಫ್ಯಾನ್ಸ್ನ ಮ್ಯಾನೇಜ್ಮೆಂಟು. ಅವ್ರಿಗೆ ಗೊತ್ತಾಗುರು ನಿಮಗೆ RCBಗೆ ವರ್ಷಕ್ಕೆ ಅವ್ರಿಗೆ ನಿಮ್ಮ ಕಡೆಯಿಂದ 700 ಕೋಟಿ ರೆವೆನ್ಯೂ ಬರ್ತಾ ಇದೆ. ಸೊ ಅವ್ರಿಗೆ 700 ಕೋಟಿ ಲಾಭ ಬರ್ತಿರ್ಬೇಕಾದ್ರೆ ಅವ್ರು ಸುಮ್ಮನೆ ಫ್ಲ್ಯಾಗ್ ತೋರಿಸ್ಬಿಟ್ಟು ನಮ್ಮನ್ನು ಯಾಮರ್ಸ್ತಾ ಇದ್ದಾರೆ. RCB ಅಂತ ನಾವು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಗ ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ನೀವು ಜೆನ್ಯೂನ್ ಆಗಿದ್ಬಿಟ್ಟು RCB ಫಾರ್ ಎವರ್ ಅಂತ ಪಾಪ ಲಾಯಲ್ ಫ್ಯಾನ್ಸ್ ಇದ್ದೀರಾ, ಅವ್ರು ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಇವಾಗ ನೋಡಿ, ಅದೇ ಇವಾಗ ಡಿಸ್ಕಸ್ ಪ್ಲೇಯರ್ ಸಮೇತ ಆಡ್ತಾ ಇಲ್ಲ. ವಿರಾಟ್ ಕೊಹ್ಲಿ ಎಷ್ಟಂತ ಆಡ್ತಾರೆ, ಸಪೋರ್ಟ್ ಇಲ್ಲ. ಮ್ಯಾಕ್ಸಿ ಅಂತೂ ಏನು ಗುರು, ಡಕ್ಔಟ್ 2 ಮ್ಯಾಚು 3 ಮ್ಯಾಚು ಸ್ವಲ್ಪ ರನ್ ಹೊಡೆದಿದ್ದು ಅಷ್ಟು ಬಿಟ್ಟರೆ. ಪಾಪ್ ಡು ಪ್ಲೇಸಿಸು ವೇಸ್ಟು, ಅವರು ಆಡ್ತಾ ಇಲ್ಲ. ಗ್ರೀನ್ ಏನು ಗುರು, 17 ಕೋಟಿ ಕೊಟ್ಟಿರೋ ಗುರು, ಒಂದು 170 ರೂಪಾಯಿ ಕೊಟ್ಟಿರೋ ರೇಂಜಿಗೆ ಆಡ್ತಿದೆಯಲ್ಲ ಗುರು. ಯಾಕೆ ಗುರು, ಅವ್ರು ನಿಮ್ಗೆ ಏನು ಕಮ್ಮಿ ಮಾಡಿದ್ದಾರೆ, ಒಳ್ಳೆ ದುಡ್ಡು ಕೊಟ್ಟಿದ್ದಾರೆ, ಆಡು ಗುರು. ಎಂಥ ಬ್ಯಾಟ್ಮನ್ ನೀನು, ಮುಂಬೈಲಿದ್ದ ಹೆಂಗೆ ಹೊಡಿತಿದ್ದೆ ಗುರು, ಸೆಂಚುರಿ ಎಲ್ಲ ಹೊಡೆದಿದೀಯಾ. 16 ಮ್ಯಾಚು ಗೆಲ್ತಿದ್ದೆ ಪಂಜಾಬ್ ಮೇಲೆ ಅಂತ ಒಂದು ಇನ್ನಿಂಗ್ಸ್ ಆಡು ಗುರು, ಸಾಕು. RCB ಫ್ಯಾನ್ಸ್ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಇನ್ನೂ. ಆಮೇಲೆ ಮ್ಯಾಕ್ಸಿ ಮುಂಚೆ ಥರ ಆಡ್ತಾ ಇಲ್ಲ. ಪ್ಲೇಸಿಸು ಎಂಥ ಗುರು, ನೀವು ಬ್ಯಾಟ್ಮ್ಯಾನ್ ಮುಂಚೆ ಬಾಲ್ ವಿಕೆಟೇ ಕೊಡ್ತಾ ಇರಲಿಲ್ಲ. ಪವರ್ ಪ್ಲೇ ಆಗೋವರೆಗೂ ವಿರಾಟ್ ಕೊಹ್ಲಿ ಹೋದ್ರು ಸಾಕಿಂದ ನಾನು ಹೋಗ್ತೀನಿ ಅಂತ ಹೋಗ್ತಿದ್ದೆ. RCB ಟೀಮ್ ಹೆಂಗಾಯ್ತಂದ್ರೆ, ವಿರಾಟ್ ಕೊಹ್ಲಿ ಒಬ್ಬಟ್ಟರು ಸಾಕು, ನಾನು ಬರ್ತೀನಿ ಮಚ ಅಂತ ಹಿಂದೆಯಿಂದ ಪಾಪ್ ಡು ಪ್ಲೇಸಿಸು, ಮ್ಯಾಕ್ಸ್ವೆಲ್ಲು, ಗ್ರೀನು, ಅನುಜ್ ರಾವತ್, ಪಟ್ಟಿದಾರು ಎಲ್ಲ ಒಟ್ಟೆ ಹಿಂಗೆ ಹೋಗ್ತಾರೆ ಗುರು. ಏನಾಗಿದ್ದು ಗುರು RCB ಟೀಮ್ಗೆ, ಚೇಂಜ್ ಮಾಡ್ರು. ಇಲ್ಲಿ ಬೆಂಗಳೂರು ಪಿಚ್ಚಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ ಗೊತ್ತಿರುತ್ತೆ ಅನುಭವ, ಪಿಚ್ ಯಾವ ಥರ ಟರ್ನ್ ಆಗುತ್ತೆ, ಯಾವ ಥರ ಇರುತ್ತೆ ಅಂತ. ಅವ್ರನ್ನ ಆಡಿಸಿ ವೈಶಾಖ್ನ ಆಡಿಸ್ಲಿಲ್ಲ. ಯಾಕೆ, ಅವ್ನಿಗೆ ಏನು ಕಮ್ಮಿ ಆಯ್ತು ಗುರು? ವೈಶಾಖ್ ಒಳ್ಳೆ ಬೌಲರ್ ಇದ್ದ ತಾನೇ, KKR ಚೆನ್ನಾಗಿ ಬೌಲಿಂಗ್ ಮಾಡಿದ್ದ. ಅವನು ಇಲ್ಲಿ ಆಡಿಸ್ಬೇಕಿತ್ತು ಗುರು, ನೀವು ಇಲ್ಲಿ ಆಡಿಸ್ತಿಲ್ಲ ಗುರು. ನಿಜವಾಗ್ಲೂ ಏನಾಗಿದೆ ಗುರು, ಬೆಂಗಳೂರು ಪಿಚ್ಚಲ್ಲಿ ಬೆಂಗಳೂರು ಹುಡುಗಿಗೆ ಗೊತ್ತು ಅವ್ರು ಹೆಂಗೆ ಆಡಿಸ್ಬೇಕಂತ. ಬಟ್ ಅದ್ರ ಬಗ್ಗೆ ಇದೇ ಕೊಡ್ತಾ ಇಲ್ಲ, ಪ್ರಿಫರೆನ್ಸೇ ಕೊಡ್ತಿಲ್ಲ ಲೋಕಲ್ ಪ್ಲೇಯರ್ಸ್ಗೆ. ಯಾಕೆ ಗುರು, ಲೋಕಲ್ ಪ್ಲೇಯರ್ಸ್ ಅಂದರೆ ನಿಮ್ಗೆ ಅಷ್ಟು ಅಜೀವ? ನಮ್ಮ ಕರ್ನಾಟಕ ಪ್ಲೇಯರ್ಸ್ ಅಂದರೆ ನಿಮ್ಗೆ ಅಷ್ಟು ಕೇರ್ಲೆಸ್? ಅವ್ರು ನಿಜವಾಗ್ಲೂ ನೀವು ಅವ್ರನ್ನ ತೊಗೊಬಿಟ್ಟು ಅವ್ರನ್ನ ಕುಂಡ್ರಿಸಿ ಪಾಪ ಅವ್ರನ್ನ ಒಂಥರ ನೀವು ಕುಗ್ಗೋ ಥರ ಮಾಡ್ತಾ ಇದ್ದೀರಾ. ಅವ್ರ ಇನ್ಸ್ಪಿರೇಷನೇ ಬರಲ್ಲ, ಮೋಟಿವೇಶನೇ ಬರಲ್ಲ. ಅವ್ರು ನೀವು ಕುಂಡ್ರಿಸಿ ಅವ್ರಿಗೆ ಬೇಜಾರಾಗ್ಬಿಡ್ಬೇಕು ಕ್ರಿಕೆಟ್ ಬಗ್ಗೆ. ನೀವು ಹಂಗೂ ಮಾಡ್ತಾರೆ. ನಮ್ಮ ನಿಜವಾಗ್ಲು ಕರ್ನಾಟಕ ಪ್ಲೇಯರ್ಸ್ ಹೆಂಗೋ ಚೆನ್ನಾಗಿದ್ದಾರೆ, ನಮ್ಮ ಕರ್ನಾಟಕ ಪ್ಲೇಯರ್ಸ್ ನೀವು ಹಾಳು ಮಾಡ್ತೀರಾ. ಹೆಂಗೆ ಇವ್ನು ಕುಂಡ್ರಿಸಿ ಆ ವೆಲ್ಚರ್ಸ್ನಾದರೂ ಆಡಿಸ್ರು, ನೆಕ್ಸ್ಟ್ ಮ್ಯಾಚ್ ಆದರೂ ನೋಡೋಣ. T20 ಪ್ಲೇಯರ್ ಇದನ್ನು ವೆಲ್ಚರ್ಸನ್ನು ಸುಳ ಮಕ್ಕಳ ಯಾಕೋ ಹಿಂಗೆ ಮಾಡ್ತೀರೋ? ನಿಮ್ಗೆ RCB ಫ್ಯಾನ್ಸ್ ಕೇಳೋದಷ್ಟೇ, ನಿಮ್ಗೆ ಇವತ್ತು ಯಾರನ್ನ RCB ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಬೇಕು ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತು ಸಂಜೆ ನಾನು ಮ್ಯಾಚ್ ಪ್ರೊಡಿಕ್ಷನ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವತ್ತು ಯಾರು ಗೆಲ್ತಾರೆ ಅಂತ ಪಕ್ಕ ಹೇಳ್ತೀನಿ, ನಾನು ಹೇಳೋದೇ ಗೆಲ್ಲಿಯೋದು. ಓಕೆನಾ, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.